ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸೀತಲ್ ಅಮಲ್ ಮಧುರ ಜಲ ಜಲಜ ಬಿಪುಲ್ ಬಹುರಂಗ ಕೂಜತ್ ಕಲ್ ರವ ಹಂಸಗನ್ ಕುಂಜತ್ ಮಂಜುಲ ಭೃಂಗ ತೇಹಿ ಗಿರಿ ರುಚಿರ ಬಸಯಿ ಖಗ್ ಸೋಯಿ तासु नास कल्पांत न होई माया कृत गुण दोष अनेका मोह मनोज आदि अभिबेका रहे व्यापी समस्त जग माही तेहि गिरि निकट कबहु नहीं जाही तह बसी हरिहि भजहि जिमि कागा सो सुनु उमा सहित अनुरागा पी पर तरु तर ध्यान सो धरई जाप यज्ञ पाकरी तर करई आब चाह कर मानस पूजा तजी हरि भजनु काजु नहीं दूजा बर तर कह हरि कथा प्रसंगा आवहि सुनहि अनेक बिहंगा रामचरित विचित्र विधि नाना प्रेम सहित कर सादर गाना सुनहि सकल मति बिमल मराला बसहि निरंतर जे तेहि ताला जब मैं जाई सो कौतुक देखा ಊರ ಉಪಜಾ ಆನಂದ ವಿಶೇಷ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳುತ್ತಾರೆ, ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ನೀನು ಯೋಗಾಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡಿ ಹೊರಟೋದೆ, ಆದರೆ ನಾನು ಆ ಒಂದು ವಿಯೋಗದ ದುಃಖವನ್ನು ಅನುಭವಿಸ್ತಾ ಇದ್ನಲ್ಲ, ಆವಾಗ ನನಗೆ ಎಲ್ಲೆಲ್ಲಿ ಓಡಾಡಿದ್ದೀನೋ ಗೊತ್ತಿಲ್ಲ, ಒಂದು ಕಡೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಸುಮೇರು ಪರ್ವತದ ಉತ್ತರ ದಿಕ್ಕಿನ ಇನ್ನೂ ತುಂಬ ದೂರ ಹೋದಾಗ 4 ಸ್ವರ್ಣಮಯ ಶಿಖರಗಳನ್ನು ನೋಡಿದೆ. ಆ ಸ್ಥಳ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ವಿಶಾಲವಾಗಿರುವಂತಹ ವೃಕ್ಷಗಳಿದ್ವು, ಮತ್ತು ಒಂದು ಸುಂದರವಾದಂತಹ ಸರೋವರ ಕೂಡ ಇತ್ತು. ಆ ಒಂದು ಜಾಗವನ್ನು ನೋಡಿ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಆ ಸರೋವರದಲ್ಲಿ ಶೀತಲವಾಗಿರುವಂತಹ, ನಿರ್ಮಲವಾಗಿರುವಂತಹ ಮತ್ತು ಮಧುರವಾಗಿರುವಂತಹ ನೀರಿನಿಂದ ತುಂಬಿದೆ. ಅದರಲ್ಲಿ ಬಣ್ಣ ಬಣ್ಣದ ಕಮಲಗಳು ಹರಳಿತ್ತು, ಮತ್ತು ಹಂಸಗಳ ಹಿಂಡುಗಳು ಕಲರವ ಮಾಡ್ತಾ ಇದ್ದಾವೆ, ದುಂಬಿಗಳು ಜೇಂಕರಿಸ್ತಾ ಇದ್ದಾವೆ. ಅಂದರೆ ಅದನ್ನೆಲ್ಲ ನೋಡಿರೋದನ್ನು ಹಾಗೆಯೇ ಹೇಳ್ತಾ ಇದ್ದಾನೆ, ಹೇಗಿತ್ತು ಆ ಒಂದು ಸರೋವರ ಅಂತಂದ್ಬಿಟ್ಟು. ಆ ಮನೋಹರವಾದಂತಹ ಪರ್ವತದಲ್ಲಿ ಈ ಪಕ್ಷಿ ಕೂಡ ಇತ್ತು, ಅಂದರೆ ಏನು, ಕಾಕಭೂಷುಂಡಿ ಅಲ್ಲಿ ಇತ್ತು ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಕಲ್ಪಾಂತದಲ್ಲೂ ಕೂಡ ಅದಕ್ಕೆ ನಾಶ ಅನ್ನೋದು ಇಲ್ಲ. ಮಾಯಾರಚಿತವಾಗಿರುವಂಥ, ವಿಶ್ವವ್ಯಾಪ್ತವಾಗಿರುವಂಥ ಅನೇಕ ಗುಣದೋಷಗಳಿದೆ. ಮೋಹ, ಕಾಮ ಇಂಥದ್ದೆಲ್ಲ ಇದೆಯಲ್ಲ, ಅಂಥ ಶತ್ರುಗಳು ಈ ಪರ್ವತದ ಹತ್ರ ಸುಳಿಯೋದು ಇಲ್ಲ. ಅಂಥ ಒಂದು ಜಾಗ ಅದು. ಅಲ್ಲಿ ಗುಣದೋಷಗಳಿಲ್ಲ, ಮೋಹ ಇಲ್ಲ, ಕಾಮ ಇಲ್ಲ, ಇಂಥದ್ದು ಯಾವುದೂ ಇಲ್ಲ. ಅದು ಅಂದರೆ ಕಲ್ಪಾಂತದಲ್ಲೂ ಕೂಡ ನಾಶ ಇಲ್ಲದೆ ಇರುವಂಥದ್ದು ಅಂತ ಅರ್ಥ. ಆಮೇಲೆ ಈ ಗುಣದೋಷಗಳು ಅಂತ ನಾವೇನು ಹೇಳ್ತೀವೋ, ಅಂದರೆ ಈಗ ನಮಗೆ 3 ಗುಣಗಳಿದೆ ಮತ್ತು ದೋಷಗಳು ಇದೆ ಅಲ್ವಾ, ಅದು ಮೋಹ, ಕಾಮ ಇಂಥದ್ದು ಯಾವುದು ಆ ಪರ್ವತದ ಹತ್ರ ಕೂಡ ಸುಳಿಯೋದಿಲ್ಲ ಅಂತ ಒಂದು ಸ್ಥಳ ಅದು. ಅಲ್ಲಿ ನೆಲೆಸಿರುವಂತಹ ಕಾಕಭೂಷುಂಡಿಯರು ಹರಿಭಜನೆ ಮಾಡುವಂಥ ರೀತಿಯನ್ನು ಶ್ರದ್ಧೆಯಿಂದ ಕೇಳು. ಅವರು ಯಾವ ರೀತಿ ಹರಿಭಜನೆ ಮಾಡ್ತಾ ಇದ್ರು ಅನ್ನೋದನ್ನು ನಾನು ಹೇಳ್ತೀನಿ, ಅದನ್ನು ನೀನು ಶ್ರದ್ಧೆಯಿಂದ ಕೇಳು. ಅದು ಅರಳಿ ಮರ ಇದೆಯಲ್ಲ, ಅದರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡುತ್ತೆ. ವಟವೃಕ್ಷ ಇದೆಯಲ್ಲ, ಅಲ್ಲಿ ಜಪಯಜ್ಞವನ್ನು ಆಚರಣೆ ಮಾಡುತ್ತೆ. ಮತ್ತು ಮಾವಿನ ಮರದ ನೆರಳಲ್ಲಿ ಮಾಸಿಕ ಪೂಜೆಯನ್ನು ಮಾಡುತ್ತೆ. ತಿಂಗಳಿಗೂ ಪೂಜೆ ಮಾಡುವಂಥದ್ದು ಏನಿರುತ್ತೋ ಅದೆಲ್ಲ ಮಾವಿನ ನೆರಳಲ್ಲಿ ಮಾಡುತ್ತೆ. ಹರಿಭಜನೆಯನ್ನು ಉಳಿದು ಅದಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ನೋಡಿ, ಇಲ್ಲಿ ಅರಳಿ ಮರದ ಕೆಳಗಡೆ ಧ್ಯಾನ ಮಾಡ್ತಾ ಇರುತ್ತೆ, ವಟವೃಕ್ಷದಲ್ಲಿ ಇದ್ದಾಗ ಜಪಯಜ್ಞವನ್ನು ಮಾಡುತ್ತೆ, ಮಾಮರದ ನೆರಳಲ್ಲಿ ಕೂತ್ಕೊಂಡಾಗ ಮಾಸಿಕ ಪೂಜೆ ಮಾಡುತ್ತೆ. ಇನ್ನೇನು ಮಾಡೋದಕ್ಕೆ ಅದಕ್ಕೆ ಕೆಲಸ ಇಲ್ಲ, ಯಾವಾಗಲೂ ಹರಿಭಜನೆಯನ್ನು ಮಾಡ್ತಾ ಇರೋದೇ ಕೆಲಸ. ಆಲದ ಮರದ ಕೆಳಗಡೆ ಹರಿಕಥಾ ಪ್ರಸಂಗವನ್ನು ನಡೆಸುತ್ತೆ. ಆಲದ ಮರ ಇದೆಯಲ್ಲ, ಅದ್ರ ಕೆಳಗಡೆ ಕೂತ್ಕೊಂಡು ಹರಿಕಥೆಯನ್ನು ಅದು ಮಾಡುತ್ತೆ. ಆ ಕಥೆಯನ್ನು ಕೇಳೋದಕ್ಕೆ ಅಲ್ಲಿಗೆ ಬೇಕಾದಷ್ಟು ಪಕ್ಷಿಗಳು ಬಂದು ಸೇರ್ತಾ ಇದ್ವು. ಅದು ಪ್ರೇಮ, ಆದರ, ಅಂದರೆ ಅದರಲ್ಲಿ ಆ ಪ್ರೀತಿ ಮತ್ತು ತುಂಬಾ ಗೌರವದಿಂದ ಅನೇಕ ರೀತಿಯಲ್ಲಿ ಶ್ರೀರಾಮ ಕಥೆಯನ್ನು ಹಾಡುತ್ತೆ. ಅಂದರೆ ಯಾವಾಗಲೂ ಅದಕ್ಕೆ ಭಗವಂತನ ಧ್ಯಾನ ಮಾಡೋದು, ಭಗವಂತನ ಕಥೆಗಳನ್ನು ಹೇಳೋದು, ಇದೇ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ.
ಅಲ್ಲಿ 4 ಮರಗಳಿರುತ್ತಲ್ಲ, ಆ 4 ಮರಗಳ ಕೆಳಗಡೆ ಅದು ಏನೇನು ಮಾಡುತ್ತೆ ಅಂತ ಹೇಳಿದ್ರು. ಆಲದ ಮರದ ಕೆಳಗಡೆ ಕೂತ್ಕೊಂಡು ಆ ಭಗವಂತನ ಕಥಾಪ್ರಸಂಗವನ್ನ ನಡೆಸುತ್ತೆ. ಅದನ್ನ ಕೇಳೋದಕ್ಕೆ ಅಲ್ಲಿಗೆ ಬೇಕಾದಷ್ಟು ಜನ ಪಕ್ಷಿಗಳು ಬಂದು ಸೇರ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಹಾಡುತ್ತೆ. ಸರೋವರದಲ್ಲಿರುವಂತಹ ವಿಮಲ ಬುದ್ಧಿಯ ಅಂಶಗಳೆಲ್ಲವೂ ಕೂಡ ಆ ಕಥೆಯನ್ನ ಕೇಳುತ್ತೆ. ಈಗ ಸರೋವರದಲ್ಲಿ ಇರುವಂಥದ್ದು ಹಂಸಗಳು ಅಂತ ಗೊತ್ತಲ್ವಾ? ಅಂದರೆ ಅದರಲ್ಲಿ ಯಾವುದೇ ಒಂದು ಮಲಾನೂ ಇರೋದಿಲ್ಲ. ಮಲಬುದ್ಧಿ ಅಂತ ಹೇಳ್ತಾರೆ. ಅಂದರೆ ಏನು? ಕೆಟ್ಟ ಆಲೋಚನೆಗಳೇ ಇಲ್ಲದೆ ಇರುವಂಥ ಶುದ್ಧವಾಗಿರುವಂಥ ಮನಸ್ಸು, ಬುದ್ಧಿ ಇರುವಂಥವ್ರು. ಅಂಥ ಅಂಶಗಳೆಲ್ಲ ಆ ಕಥೆಯನ್ನು ಕೇಳ್ತಾ ಇದ್ದು, ನಾನು ಅಲ್ಲಿಗೆ ಈ ಕೌತುಕವನ್ನು ಕಂಡಾಗ ಅಂದರೆ ನಾನು ನೋಡಿದೆ, ಏನು ಪಕ್ಷಿ ಒಂದು ಕತೆ, ರಾಮನ ಕಥೆಯಲ್ಲಿ ಮುಳುಗಿರುತ್ತೆ ಯಾವಾಗಲೂ. ಅದನ್ನು ಕೇಳೋದಕ್ಕೆ ಬೇಕಾದಷ್ಟು ಪಕ್ಷಿಗಳು ಬರುತ್ತೆ. ಈ ಒಂದು ದೃಶ್ಯವನ್ನು ಇದನ್ನೆಲ್ಲ ನೋಡಿದಾಗ ನನ್ನ ಹೃದಯದಲ್ಲಿ ವಿಶೇಷವಾಗಿ ಒಂದು ಆನಂದ ಉಂಟಾಯಿತು ಅಂತ ಹೇಳ್ತಾ ಇದ್ದಾನೆ. ಈಗ ಗೊತ್ತಾಯ್ತಲ್ವಾ ಶಿವನಿಗೆ ಯಾವಾಗ ಈ ಕಾಕಭೂಷುಂಡಿ ಅವರು ಹೇಳ್ತಾ ಇರೋದು ಕೇಳಿಸ್ತು ಅಂತನ್ಬಿಟ್ಟು. ಆ ಸತಿ ಹೋದ್ಮೇಲೆ ವಿಯೋಗವನ್ನು ತಡ್ಕೊಳಕ್ಕಾಗದೆ ಅವನು ಅಲೆದಾಡ್ತಾ ಇರಬೇಕಾದ್ರೆ ಈ ಒಂದು ಜಾಗ ಸಿಗತ್ತೆ. ಅಲ್ಲಿ ನೋಡ್ತಾರೆ ಪಕ್ಷಿರಾಜ ಪ್ರತಿನಿತ್ಯ ಏನೇನೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಯಾವಾಗೂ ಹರಿಭಕ್ತಿಯಲ್ಲಿ ಮುಳುಗಿರೋದೇ ಅವ್ರಿಗೆ ಕೆಲಸ. ಆಮೇಲೆ ಆ ಭಗವಂತನ ಕಥೆಗಳನ್ನು ಹೇಳ್ತಾ ಇದ್ರು. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಪಕ್ಷಿಗಳು ಬಂದು ಸೇರ್ತಾ ಇತ್ತು. ಆ ಒಂದು ಕೌತುಕವನ್ನ ನೋಡಿದಾಗ ನನ್ನ ಹೃದಯದಲ್ಲೂ ಕೂಡ ತುಂಬಾ ಆನಂದ ಉಂಟಾಯಿತು. ಈ ರೀತಿನೂ ಇರುತ್ತಾ ಅನ್ನೋ ರೀತಿ ನನಗೂ ಕೂಡ ತುಂಬಾನೇ ಸಂತೋಷ ಆಯಿತು ನೋಡಿ. ಆಶ್ಚರ್ಯ ಕೂಡ ಆಯಿತು ಮತ್ತು ಸಂತೋಷ ಕೂಡ ಆಯಿತು ಅಂತ ಶಿವ ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.